ನಮಸ್ಕಾರ ಸ್ನೇಹಿತರೆ. ಸಾಮಾನ್ಯವಾಗಿ ಕೆಪಿಟಿಸಿಎಲ್ ಅಥವಾ ಎಸ್ಕಾಂ ಇಎಸ್ಸಿಒಎಂಸ್ಗಳಲ್ಲಿ ಕೆಲಸ ಅಂದ್ರೆ ಬರೀ ಇಂಜಿನಿಯರಿಂಗ್ ಮಾಡಿದವರಿಗೆ ಮಾತ್ರ ಇರುತ್ತೆ ಅಲ್ವಾ? ಆದರೆ ಇಲ್ಲೊಂದು ಗುಡ್ ನ್ಯೂಸ್ ಇದೆ. ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ MESCOMಯಲ್ಲಿ ಈಗ ಬರೀ ಇಂಜಿನಿಯರಿಂಗ್ ಅಷ್ಟೇ ಅಲ್ಲ, ಸಾಮಾನ್ಯ ಡಿಗ್ರಿ BA, BCom, BSc, BBA, BCA ಮುಗಿಸಿದವರಿಗೂ ಅಪ್ರೆಂಟಿಸ್ ಹುದ್ದೆಗಳಿಗೆ ಅರ್ಜಿ ಕರೆಯಲಾಗಿದೆ. ಪರೀಕ್ಷೆ ಇಲ್ಲ, ನೇರ ನೇಮಕಾತಿ. ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ. ಸ್ನೇಹಿತರೆ, ಒಟ್ಟು 200 ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿದ್ದು, ಇದರಲ್ಲಿ 3 ವಿಭಾಗಗಳಿವೆ. ಮೊದಲನೇದಾಗಿ ಜನರಲ್ ಸ್ಟ್ರೀಮ್ ಗ್ರಾಜ್ಯುಯೇಟ್ಸ್, ಇದೇ ಈ ನೋಟಿಫಿಕೇಷನ್ ಸ್ಪೆಷಾಲಿಟಿ. ಒಟ್ಟು 65 ಹುದ್ದೆಗಳಿವೆ. ಇದಕ್ಕೆ BA, BSc, BCom, BBA ಮತ್ತು BCA ಪದವಿ ಮುಗಿಸಿದವರು ಅರ್ಜಿ ಸಲ್ಲಿಸಬಹುದು. ಇದು ತುಂಬಾ ಅಪರೂಪದ ಅವಕಾಶ, ಮಿಸ್ ಮಾಡ್ಕೋಬೇಡಿ. ಎರಡನೇದಾಗಿ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಅಪ್ರೆಂಟಿಸಸ್, ಒಟ್ಟು 70 ಹುದ್ದೆಗಳು. ಇದು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮುಗಿಸಿದವರಿಗೆ ಮಾತ್ರ. ಮೂರನೇದಾಗಿ ಡಿಪ್ಲೊಮಾ ಟೆಕ್ನಿಷಿಯನ್ ಅಪ್ರೆಂಟಿಸಸ್, ಒಟ್ಟು 65 ಹುದ್ದೆಗಳು. ಇದು ಕೂಡ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ನಲ್ಲಿ ಡಿಪ್ಲೊಮಾ ಮಾಡಿದವರಿಗೆ ಮೀಸಲು. ಆಯ್ಕೆ ಪ್ರಕ್ರಿಯೆ: ಇಲ್ಲಿ ಯಾವುದೇ ಲಿಖಿತ ಪರೀಕ್ಷೆ ಇರುವುದಿಲ್ಲ. ನಿಮ್ಮ ಡಿಗ್ರಿ ಅಥವಾ ಡಿಪ್ಲೊಮಾದಲ್ಲಿ ನೀವು ತೆಗೆದುಕೊಂಡಿರುವ ಅಂಕಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ಮಾಡಿ ಆಯ್ಕೆ ಮಾಡುತ್ತಾರೆ. ಆಯ್ಕೆಯಾದವರಿಗೆ ಮೆಸ್ಕಾಂ ವ್ಯಾಪ್ತಿಯಲ್ಲಿ 1 ವರ್ಷ ತರಬೇತಿ ನೀಡಲಾಗುತ್ತದೆ. ಅರ್ಜಿ ಸಲ್ಲಿಸುವುದು ಹೇಗೆ? ಇದು ಆನ್ಲೈನ್ ಅಪ್ಲಿಕೇಶನ್. ಕೇಂದ್ರ ಸರ್ಕಾರದ ನ್ಯಾಟ್ಸ್ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸ್ಕೀಮ್ ಪೋರ್ಟಲ್ ಆದ nats.education.gov.inಗೆ ಹೋಗಿ ನೀವು ರಿಜಿಸ್ಟರ್ ಆಗಬೇಕು. ಅಲ್ಲಿ ಲಾಗಿನ್ ಆಗಿ ಮೆಸ್ಕಾಂ ಎಂದು ಸರ್ಚ್ ಮಾಡಿ ಅರ್ಜಿ ಹಾಕಬೇಕು. ಪ್ರಮುಖ ದಿನಾಂಕಗಳು: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 2 ಮಾರ್ಚ್ 2026, ಮಾರ್ಚ್ 2. ಸಮಯ ತುಂಬಾ ಕಡಿಮೆ ಇದೆ, ಇವತ್ತೇ ಅಪ್ಲೈ ಮಾಡಿ. ಸ್ನೇಹಿತರೆ, ಇದೊಂದು 1 ವರ್ಷದ ಅಪ್ರೆಂಟಿಸ್ ತರಬೇತಿ. ಈ ಸಮಯದಲ್ಲಿ ನಿಮಗೆ ಸರ್ಕಾರದಿಂದ ನಿಗದಿಪಡಿಸಿದ ಮಾಸಿಕ ವೇತನ ಸ್ಟಿಪೆಂಡ್ ಕೂಡ ಸಿಗುತ್ತದೆ. ಮನೆಯಲ್ಲಿ ಖಾಲಿ ಕೂರುವ ಬದಲು ಮೆಸ್ಕಾಂನಂತಹ ದೊಡ್ಡ ಸಂಸ್ಥೆಯಲ್ಲಿ ಟ್ರೈನಿಂಗ್ ಪಡೆದರೆ ಮುಂದೆ ಬೇರೆ ಕೆಲಸಗಳಿಗೆ ಆ ಸರ್ಟಿಫಿಕೇಟ್ ತುಂಬಾ ಸಹಾಯ ಆಗುತ್ತೆ. ವಿಶೇಷವಾಗಿ BA, BCom, BScನವರು ಈ ಅವಕಾಶವನ್ನು ಬಳಸಿಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಧನ್ಯವಾದಗಳು.